ಇನ್ನ ರಾಶಿಕಾ ಏನಂತ ಹೇಳಿದ್ರೆ ಮನೆಯವರ ಸಪೋರ್ಟ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಬಿಗ್ ಬಾಸ್ ಅಂತ ಬಂದ ತಕ್ಷಣ ಎಷ್ಟೋ ಜನ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಕೂಡ ಒಂದ್ ಹೆಜ್ಜೆ ಹಿಂದೆ ಇಡ್ತಾರೆ. ಬೇಡಪ್ಪ ಏನಕ್ಕೆ ಸುಮ್ಮನೆ ಏನೋ ಕಾಂಟ್ರವರ್ಸಿ ಆಗುತ್ತೆ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಲ್ಲೂ ಮೈಯೆಲ್ಲ ಕಣ್ಣಾಗಿರ್ಬೇಕು ಬಿಗ್ ಬಾಸ್ ಮನೇಲಿ, ಬಿಕಾಸ್ ಅಷ್ಟು ಕ್ಯಾಮ್ರಾಗಳಿರುತ್ತೆ. ಎಲ್ಲೋ ಏನೋ ಒಂದು ತಪ್ಪಾದ್ರೆ ನಾವು ಸಂಪಾದಿಸಿರುವಂತಹ ಹೆಸರು ಇನ್ನೂ ಕೂಡ ಬೆಳಿಬೋದು ಅಥವಾ ಹಾಳಾಗ್ಬೋದು. ಈ ಎರಡು ಸಾಧ್ಯತೆಗಳು ಕೂಡ ಬಿಗ್ ಬಾಸ್ ಮನೇಲಿ ಇರುತ್ತೆ. ಸೊ ಹಾಗಂತ ಬಂದಾಗ ನಿಮ್ಮ ಮನೆಯವರು ಏನಂತ ಹೇಳಿದ್ರು? ಸಪೋರ್ಟ್ ಇತ್ತ ಅಥವಾ ಇಲ್ದೇನೆ ನೀವೇ ಒಂದ್ ಹೆಜ್ಜೆ ಮುಂದೆ ಇಟ್ಬಿಟ್ಟು ಹೋದ್ರ? ನಮ್ಮ ಮನೇಲಿ ಮುಂಚೆಯಿಂದ ಹೇಗಿತ್ತು ಅಂದರೆ ನಾನು ಇಂಡಸ್ಟ್ರಿಗೆ ಬರ್ತೀನಿ ಅಂತ ಅವ್ರಿಗೆ ವಿಷಯ ಗೊತ್ತಾದಾಗ್ಲಿಂದ ತುಂಬ ಸಪೋರ್ಟಿವ್ ಆಗಿದ್ದರು. ಆಡಿಷನ್ಸ್ಗೆ ಹೋಗ್ಬೇಕಾದ್ರು ಅಮ್ಮ ಬರೋದು, ತಮ್ಮ ಬರೋದು, ನನ್ನ ಚಿಕ್ಕಮ್ಮ ಬರೋದು, ಯಾವಾಗಲೂ ನನ್ನ ಜೊತೆನೇ ಇರ್ತಾಯಿದ್ರು. ಇವಾಗ ಶೂಟಿಂಗ್ ಹೋದರೂ ಕೂಡ ಮನೇಲಿ ಯಾರೋ ಒಬ್ಬರು ನನ್ನ ಜೊತೆ ಇರ್ತಾರೆ. ಸಪೋರ್ಟಿವ್ ನಾನು ಇಷ್ಟು ಧೈರ್ಯವಾಗಿ ಹೆಜ್ಜೆ ಇಟ್ಟಿದ್ದೀನಿ ಅಂದರೆ ಅವರಿಂದನೇ. ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಇಲ್ಲಿ ತನಕನೂ. ಆ ಸಪೋರ್ಟ್ ನನಗೆ ಬಿಗ್ ಬಾಸಿಂದ ಕಾಲ್ ಬಂದಾಗಲೂ ಕೂಡ ನಾನು ಅಷ್ಟು ಕಾನ್ಫಿಡೆಂಟ್ ಆಗಿರಲ್ಲ. ಬೇಡ, ತುಂಬ ಕೇಳ್ಬಿಟ್ಟಿದ್ದೀನಿ ಬಿಗ್ ಬಾಸ್ ಹಾಗೆ, ಬಿಗ್ ಬಾಸ್ ಹೀಗೆ, ತುಂಬ ಒಪಿನಿಯನ್ಸ್ ಕೊಡ್ತಿದ್ರು ಫ್ರೆಂಡ್ಸ್ ಕೂಡ, ಜೊತೆಲಿರೋರು ಕೂಡ. ಬೇಡ ಅಮ್ಮ ಅಂತೆಲ್ಲ ಅಂತಿದೆ. ಬಟ್ ನಮ್ಮ ಚಿಕ್ಕಮ್ಮ ಇಲ್ಲ, ನೀನು ಹೋಗು, ಪಾಸಿಟಿವ್ ನೆಗೆಟಿವ್ ತಲೆ ಕೆಚ್ಕೊಳಕ್ಕೆ ಹೋಗ್ಬೇಡ, ನೆಗೆಟಿವ್ ಅಂತಲೇ ಅಂದ್ಕೊಂಡು ಯಾಕಾಗ್ತೀಯ, ನೀನು ಅಲ್ಲಿ ಹೇಗಿರ್ತೀಯ ಅನ್ನೋದು ಮ್ಯಾಟರ್ ಆಗುತ್ತೆ, ಪಾಸಿಟಿವ್ ಆಗಿ ಯೋಚನೆ ಮಾಡು, ನೀನನ್ನು ಡೆಫಿನೆಟ್ಲಿ ಎಲ್ಲರೂ ಇಷ್ಟಪಡ್ತಾರೆ, ನೀನು ಹೋಗು ಅಂತ ಫಸ್ಟ್ ಹೇಳಿದ್ದೆ ಅವರು. ಅದಾದಮೇಲೆ ಅಪ್ಪ ಲೈಕ್ ಬೇಡ, ಇವಾಗಷ್ಟೇ ಇಂಡಸ್ಟ್ರಿ ಕಾಲಿಟ್ಟಿದ್ಯಾ, ನೀನು ಸ್ವಲ್ಪ ಕೋಪ, ನಿನಗೆ ಯಾರ ಜೊತೆನೂ ಅಷ್ಟು ಮಿಂಗಲ್ ಆಗಲ್ಲ, ಕಷ್ಟ ಕೋಪ ಅಂತ ಹೇಳಿದ್ರ? ಓಕೆ, ನಾವು ಸ್ವಲ್ಪ ಕೋಪ ಅಷ್ಟೇ ನೋಡಿರೋದು, ಇನ್ನು ಜಾಸ್ತಿ ಕೋಪ ಹೆಂಗಿರುತ್ತೋ ಮೈ ಗಾಡ್. ಸ್ವಲ್ಪ ಕೋಪ. ಸೊ ಇದೆಲ್ಲ ನೋಡ್ಬಿಟ್ಟು ಬೇಡ ಅಂತ ಹೇಳಿದ್ರು. ಬಟ್ ಅದೇನೋ ಗೊತ್ತಿಲ್ಲ, ನನಗೆ ಸಡನ್ ಆಗಿ ಹೋಗ್ಬೇಕು ಅಂತ ಅನ್ನಿಸ್ತು. ಹೋಗಬೇಕು, ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಹೇಗಿರತ್ತೆ ಅಂದ್ಕೊಂಡು. ಎಲ್ಲರಿಗೂ ಅವಕಾಶ ಸಿಗಲ್ಲ ಬಿಗ್ ಬಾಸ್ಗೆ ಹೋಗೋಕ್ಕೆ. ನನಗೆ ಸಿಕ್ತು ಅಂದರೆ ಹೋಗೋಣ, ಟ್ರೈ ಮಾಡೋಣ. ನನಗೂ ಗೊತ್ತಾಗಬೇಕಲ್ಲ ರಾಶಿಕಾ ಏನು, ಯಾಕಂದರೆ ಮನೇಲೆಲ್ಲ ಹೇಳ್ತಿರ್ತಾರೆ ಯು ಆರ್ ವೆರಿ ಸ್ಟ್ರಾಂಗ್, ನೀನೇನೋ ಆಗದೇ ಇಲ್ಲ ಅಂದ್ಕೊಂಡಿದ್ನು ಕೂಡ ನೀನು ಅದನ್ನೆಲ್ಲ ಮಾಡ್ತಾ ಇದೆಯಾ ಲೈಫಲ್ಲಿ. ಸೊ ಹೋಗು, ಅಲ್ಲಿನ ಸಿಚುವೇಶನ್ಸ್ನು ಕೂಡ ಫೇಸ್ ಮಾಡು, ಆ ಕಾನ್ಫಿಡೆನ್ಸ್ ಬರುತ್ತೆ ಅಂತೆಲ್ಲ ಇತ್ತು. ಇಲ್ಲೆಲ್ಲ ಆದರೆ ನಾನು ಏನೇ ಆದರೂ ಸಿಚುವೇಶನ್ಸ್ಗೆ ಅಪ್ಪ ಅಮ್ಮಂಗೆ ಕಾಲ್ ಮಾಡ್ತೀವಿ, ಹಿಂಗಾಗಿದೆ ನಾನು ಐಡಿಯಾ ಕೊಡಿ ಅಂತ. ಬಟ್ ಅಲ್ಲ ಹಾಗಾಗಲ್ಲ, ಅಲ್ವೆಲ್ಲ ನಾನೇ ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಹೋದೆ. ಮನೇಲೂ ಕೂಡ ತುಂಬ ಸಪೋರ್ಟಿವ್ ಆಗಿ.